ನಗರದಲ್ಲಿ ದಿನದಿಂದ ದಿನಕ್ಕೆ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ಕಳೆದ 2 ವರ್ಷಗಳಿಂದ 2,000 ವಾಹನಗಳು ನೋಂದಣಿಯಾಗ್ತಾ ಇವೆ. ಈ ಮೂಲಕ ದೆಹಲಿಯನ್ನ ಬೆಂಗಳೂರು ಮೀರಿಸ್ತಾ ಇದೆ. ಹೌದು, ಪ್ರತಿದಿನ ಬೆಂಗಳೂರಿನಲ್ಲಿ 2,500 ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಾ ಇವೆ ಅಂತೆ. ಅದರಲ್ಲಿ ಬೈಕ್ಗಳ ಸಂಖ್ಯೆ ಹೆಚ್ಚಾಗಿದ್ದು ಸರಾಸರಿ 1,580 ಬೈಕ್ಗಳು ಹಾಗೂ 484 ಕಾರುಗಳು ಹಾಗೂ 320 ಸಾರಿಗೆ ವಾಹನಗಳು ಸೇರಿದಂತೆ ಒಟ್ಟು 2,500ದಷ್ಟು ವಾಹನಗಳು ಹೊಸದಾಗಿ ನೋಂದಣಿಯಾಗಿವೆ ಅಂತೆ. ಇನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಒಟ್ಟು 1,23,50,299 ವಾಹನಗಳಿದ್ದು ಅದರಲ್ಲಿ ಬೈಕ್ಗಳ ಸಂಖ್ಯೆ 82,83,952 ಲಕ್ಷವಿದ್ದು ಇನ್ನು 26,37,799 ಲಕ್ಷ ಕಾರುಗಳಿವೆ ಅಂತೆ. ಇನ್ನು ಸಾರಿಗೆ ಇಲಾಖೆ ಪ್ರಕಾರ ಬೆಂಗಳೂರು ಕೆಲವು ವರ್ಷಗಳಲ್ಲೇ ವಾಹನಗಳ ನೋಂದಣಿಯಲ್ಲಿ ದೆಹಲಿಯನ್ನ ಮೀರಿಸಲಿದೆ ಎಂಬಂತಹ ಆತಂಕ ಮೂಡಿಸಿದೆ. ಹೌದು, ಸದ್ಯ ಬೆಂಗಳೂರಿನಲ್ಲಿ 82,83,952 ಲಕ್ಷ ಬೈಕ್ಗಳಿದ್ರೆ ದೆಹಲಿಯಲ್ಲಿ 98,97,769 ಲಕ್ಷ ಬೈಕ್ಗಳಿವೆ. ಇನ್ನು ದೆಹಲಿಯಲ್ಲಿ 42,83,679 ಲಕ್ಷ ಕಾರುಗಳಿದ್ರೆ ಬೆಂಗಳೂರಿನಲ್ಲಿ 25,17,799 ಲಕ್ಷ ಕಾರುಗಳಿವೆ. ಇಲ್ಲಿ ದೆಹಲಿ ಹಾಗೂ ಬೆಂಗಳೂರಿಗೂ ಹೋಲಿಕೆ ಮಾಡಿದ್ರೆ 30,68,681 ಲಕ್ಷ ವಾಹನಗಳ ವ್ಯತ್ಯಾಸವಿದ್ದು ರಾಜಧಾನಿಯಲ್ಲಿ ವಾಹನಗಳ ಸಂಖ್ಯೆಯನ್ನ ನಿಯಂತ್ರಿಸದಿದ್ದರೆ ವಾಹನ ಸಂಚಾರ ದಟ್ಟಣೆ ದುಪ್ಪಟ್ಟಾಗಲಿದೆಯಂತೆ. ಹೀಗಾಗಿ ವಾಹನಗಳನ್ನ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ. ಇಲ್ಲದಿದ್ದರೆ ಬೆಂಗಳೂರು ವಾಹನಗಳ ಸಂಖ್ಯೆಯಲ್ಲಿ ದೆಹಲಿಯನ್ನ ಹಿಂದಿಕ್ಕಿ ನಂಬರ್ 1 ಸ್ಥಾನವನ್ನ ಪಡೆಯುವಂತ ಸಾಧ್ಯತೆ ಕೂಡ ಇದೆಯಂತೆ.